ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮೊಬ್ಬ MI ಅಥವಾ ಮಲ್ಲಪ್ಪ ಜ್ಯೋತವರ ಆತ್ಮೀಯರೇ. ಇಂದು ಈ ವರ್ಷದ ಕೊನೆಯ ದಿನ 31. ನಿಜವಾಗಿಯೂ ಈ ಕೊನೆಯ ದಿನದಿಂದ ಆತ್ಮವಿಮರ್ಶೆ ಮಾಡಿಕೊಳ್ಳೋದು ಬಹಳ ಮಹತ್ವದ್ದಂತ ನನಗನ್ನಿಸ್ತದೆ. ಆ ದಿಶೆಯಲ್ಲಿ ನಾವು ಮೊದಲಿಗೆ ಭಾಷೆ ಮಾತಾಡೋದು ನಮ್ಮ ಧರ್ಮಸ್ಥಳದ ಬಗ್ಗೆ ವಿಚಾರ ಮಾಡಿದಾಗ ನಾವು ಅಂದರೆ ಜನಸಾಮಾನ್ಯರು ಅಥವಾ ಸತ್ಯವನ್ನು ಕೇಳುವವರು ಸೋತ್ರ SIT ಗೆದ್ದಿತ, SIT ದೂರದಾರರನ್ನು ಅಪರಾಧಿಗಳನ್ನಾಗೆ ಮಾಡುವಲ್ಲಿ ಯಶಸ್ವಿ ಆಯಿತಾ ಅಂತ ನಮ್ಮನ್ನು ನಾವು ಪ್ರಶ್ನೆ ಇವತ್ತು ಮಾಡ್ಕೋಬೇಕಾಗ್ಯದ. ಯಾವ ವಿಸಲ್ ಬ್ಲೋವರ್ ಇದ್ದಾರ ಅವರು ಇವತ್ತು 6 ಜನ ಈ SITಯಿಂದಾಗಿ ಅಪರಾಧಿಗಳಾಗ್ತಾರ ಅನ್ನೋ ಪ್ರಶ್ನೆ ಇವತ್ತು ಎಲ್ಲರನ್ನೂ ಕಾಡ್ತಾ ಇದೆ. ಈಗಾಗಲೇ ಈ ಒಂದು ಹೋರಾಟ ಸತ್ಯ ಹೊರಗೆ ಬರಲಿ ಅನ್ನುವಂಥ ಹೋರಾಟ ನಿರಂತರ ವರ್ಷ ಪೂರ್ತಿ ಆಗ್ಯದ. 13 ವರ್ಷಗಳಿಂದ ತಿಮ್ರೋಡಿಯವ್ರು ಮಾಡ್ತಾ ಇದ್ದಾರೆ, 2-3 ವರ್ಷಗಳಿಂದ ನಮ್ಮ ಮಟ್ಟನವ್ರು ಮಾಡ್ತಾ ಇದ್ದಾರೆ ಹೋರಾಟವನ್ನು ಸತ್ಯ ಹೊರಗೆ ಬರಲ್ಲ ಅಂತೇಳಿ. ನಿಜವಾಗಿ ಇವ್ರಿಗೇನು ಲಾಭ ಅದನ್ನ ಇದರಿಂದ ಒಮ್ಮೆ ವಿಚಾರ ಮಾಡಬೇಕಾಗ್ತದೆ. ಯಾಕೆ ಬೆನ್ನು ಹತ್ತಿದ್ದಾರೆ ಇವರು? ಏನು ನಮ್ಮ ಹೆಗ್ಗಡೆಯವರು ಇವರು ವಿರೋಧಿನ, ಇವರ ಆಸ್ತಿ ಏನಾದರೂ ಕಸ್ಕೊಂಡಿದ್ದಾರ, ಅಥವಾ ಹಿಂದಿನ ಏನಾದರೂ ವೈರತ್ವನ, ಅಥವಾ BJPಯಲ್ಲಿಯೇ ಒಳ ತೆಕ್ಕಾಟನ? ಯಾಕಂದರೆ ಇಲ್ಲಿ ನಡೆದದ್ದು ಯಾರ ಮಧ್ಯದಲ್ಲಿ ಅಂತಂದರೆ ಹಿಂದುತ್ವವಾದಿಗಳ ಮಧ್ಯದಲ್ಲಿ ನಡೆದಿದೆ. ಇದು ಯಾರ ಮಧ್ಯದಲ್ಲೂ ಇಲ್ಲ. ಇಲ್ಲಿನ ಕಾಂಗ್ರೆಸ್ ಇಲ್ಲ, BJP ಇಲ್ಲ, ಮತ್ತೊಂದಿಲ್ಲ, ಮೂರೊಂದಿಲ್ಲ. ತಿಮ್ರೋಡಿಯವರು ಕಟ್ಟರ್ ಏನಪ್ಪ ಅಂದ್ರೆ ಸಂಘ ಪರಿವಾರದವರು, ಮಟ್ಟನವರು BJPಗರು, ಯಾರು ನೋಡ್ತಾರೆ ನೋಡಿರಲ್ಲ ಇದ್ದಿಂದ ಹೋರಾಟಗಾರರು. ಇವರೆಲ್ಲರೂ ಮೂಲತಃ ಹಿಂದುತ್ವವಾದಿಗಳಿದ್ದಾರೆ. ಅದೇ ಕಾಲಕ್ಕೆ ಇನ್ನು ಆ ರೀತಿ ನೋಡಿದರೆ ಹೆಗ್ಗಡೆಯವರು ಹಿಂದುತ್ವವಾದಿ ಹೌದಾನ ಅಂತ ಅನ್ನಬೇಕಾಗಿದೆ. ಯಾಕಂದರೆ ಹಿಂದೂ ದೇವಾಲಯವನ್ನು ಜೈನ ಧರ್ಮೀಯರಾದವರು ತಮ್ಮ ವಸ್ತು ಇಟ್ಕೊಂಡಿದ್ದಾರೆ. ಈವನ್ ಆ ದೇವರ ಜಾಗ ಸಹಿತ ಅವ್ರ ಹೆಸರಲ್ಲೇ ಅದ ಅಂದಾಗ ಇಲ್ಲಿ ಯಾರು ವಿರೋಧಿ ಅನ್ನೋದು ಇವತ್ತು ನಾವು ಸರಳ ಪ್ರಶ್ನೆ ಮಾಡಬೇಕಾಗಿದೆ. ಇಲ್ಲಿ ಅನ್ಯಾಯಗಳಾಗಿದ್ದಾವ, ಅತ್ಯಾಚಾರಗಳಾಗಿದ್ದಾವೆ, ಅವ್ರು ಯಾರು ಸುಳ್ಳು ಅಂತ ಹೇಳುವುದಿಲ್ಲ. ಸೌಜನ್ಯಾಳ ಹತ್ಯೆಯನ್ನು ಯಾರಾದ್ರು ಸುಳ್ಳು ಹೇಳಕ್ಕೆ ಸಾಧ್ಯನ? ಅವ್ರ ಮೇಲಾದಂಥ ಅತ್ಯಾಚಾರದ ಬಗ್ಗೆ ಯಾರಾದ್ರು ಸುಳ್ಳು ಅಂತ ಹೇಳಕ್ಕೆ ಆಗ್ತದನ? ಅದೇ ಕಾಲಕ್ಕೆ ಪದ್ಮಲತಾ ಮೇಲಾದಂಥ ಅನ್ಯಾಯ ಅಥವಾ ಒಂದು ಏನಪ್ಪ ಕೊಲೆ ಅದನ್ನೇನಾದರೂ ಅಲ್ಲಂತ ಹೇಳೋಕ್ಕಾಗ್ತದ, ಇಲ್ಲ ಅಂತ ಹೇಳೋಕ್ಕಾಗ್ತದನ? ಅದೇ ರೀತಿ ವೇದವಲ್ಲಿ ಅವ್ರ ಮೇಲಾದಂಥದ್ದು, ಅವರನ್ನು ಸುಟ್ಟಿದ್ದು, ಆನಂತರ ಗಂಡನ್ನು ಹಾಕಿ ಅದನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿದ್ದು, ಅದು ಮತ್ತೆ ತೆರೆದುಕೊಂಡಿದ್ದು, ಅವ್ರು ಹೊರಗೆ ಬಂದಿದ್ದು, ಇವೆಲ್ಲ ಸುಳ್ಳು ಅಂತ ಹೇಳೋಕ್ಕಾಗ್ತದನ? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲಿವರೆಗೆ ಇದನ್ನು ಮಾಡಿದವರು ಯಾರು ಅನ್ನೋದು ಹೊರಗೆ ಬರ್ತಾ ಇಲ್ಲ. ಸಾಕ್ಷಿದಾರರು ಜೊತೆಗೆ ದೂರದವ್ರು ಹೇಳಿದ್ರೆ ಇವರು ಈ ಕೊನೆಗೆ ಎಲ್ಲಿ ಬಂದದ್ರೆ ಸುಳ್ಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾರು? ನೀವು ಇವ್ರು ಸುಳ್ಳು ಹೇಳ್ತಾರಂತಂದ್ರೆ ಸತ್ಯವಾದರು ಯಾರು ಮಾಡಿದ್ದಾರೆ? ನೀವು ಹೇಳಲಿಕ್ಕೆ ಸಾಧ್ಯನ? ಅದೂ ಇಲ್ಲ. ಇವರು ಹೋರಾಟಕ್ಕೆ 108 ವಿಘ್ನ, ನಮ್ಮ ತಿಮ್ರೋಡಿ ಅವ್ರದ್ದಾಗಿರ್ಬೋದು, ಇನ್ನೊಳದವ್ರದ್ದಾಗಿರ್ಬೋದು, ಇನ್ನೊಬ್ಬ ಸಾದಿಕ್ MD ಅಂತ ಹುಡುಗ ಬಂದು ಅದ. ಮುಸ್ಲಿಂ ಅನ್ನೋದು ಕಾರಣಕ್ಕಾಗಿ ಮುಸಲ್ಮಾನ್ ದೇಶಗಳಿಂದ ಇವಾಗ ದುಡ್ಡು ಬರ್ತದ, ಫಂಡ್ ಬರ್ತದ ಅಂತ ಅದೊಂದು ಎಬ್ಬಿಸಿದರು. ಅಂದ್ರೆ ಆದಷ್ಟು ಈ ಒಂದು ಹೋರಾಟವನ್ನು ಮುಚ್ಚಬೇಕು ಅನ್ನೋಂಥ ಪ್ರಯತ್ನ ನಿರಂತರವಾಗಿ ನಡೆದ. ಸೌಜನ್ಯಾಳಂತ 13 ವರ್ಷಗಳಿಂದ ಅದು ಮುಚ್ಚಿ ಹೋಗ್ಯದ. ಆ ಮತ್ತು ಬೇರೆ ಕೇಸ್ ಖುಲ್ಲಾ ಮಾಡಿದ್ದಾರೆ. ಮತ್ತೊಮ್ಮೆ ಎನ್ಕ್ವೈರಿ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಷ್ಟು ಮಟ್ಟಿಗೆ ವಾದ ಮಾಡ್ತಾಯಿದ್ದಾರೆ. ಮಾಡಲಿಕ್ಕೆ ಬರೋದಿಲ್ಲ, ಸುಪ್ರೀಂ ಕೋರ್ಟ್ ಹೋಗ್ಬೇಕು ಅನ್ನೋಂಥ ಮಾತುಗಳನ್ನು. ಒಬ್ಬ ಸಾಮಾನ್ಯ ಜನಗಾದಂಥ ಅನ್ಯಾಯ, ಈ ದೇಶದ ನಾಗರಿಕರಿಗೆ ಆದಂಥ ಅನ್ಯಾಯಕ್ಕೆ ಇಲ್ಲಿ ಪರಿಹಾರ ಹುಡುಕೋದು ಸುಲಭನ ಅನ್ನುವಂಥ ವಿಚಾರ ಆಗಿದೆ. ಇವತ್ತು ಅಧಿಕಾರ ಜೊತೆಗೆ ಧರ್ಮ, ದುಡ್ಡ, ಇವಿದ್ರಲ್ಲಿ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾನಲ್ಲ ಅದು. ಯಾಕಂದ್ರೆ ನಿರಂತರವಾಗಿ 6 ಜನನೂ ಈ ಹೆಗ್ಗಡೆಯವ್ರ ಮೇಲೆ ಸಾಕಷ್ಟು ಆರೋಪ ಮಾಡಿದರು. ಇವರ ತಪ್ಪಿತಸ್ಥರಪ್ಪ ಇವರಿದ್ದಾರೆ ಹಿಂದೆ ಅಂತ ಹೇಳಿದರು. ಏನೂ ಆಗಲಿಲ್ಲ.
ಇನ್ನು ನಮ್ಮ ಸೋಮನಾಥ್ ನಾಯಕರು ಇನ್ನುಳಿದವರು ಎಲ್ಲರೂ ಕೂಡ್ಕೊಂಡು ಒಂದು ನಾಗರಿಕ ಸಮಿತಿ ಮಾಡಿಕೊಂಡು ಹೋರಾಟ ಮಾಡಿ ಇದರಿಂದ ಅವರು ಭೂ ಹಗರಣ ಮಾಡಿದಾರ, ಇವರು ಬಡ್ಡಿ ಆಡುವಂಥ ಮೀಟರ್ ಬಡ್ಡಿ ಆಡ್ತಾರೆ, ಏನೆಲ್ಲ ಆರೋಪ ಮಾಡಿದರು. ಅದು ಸಹಿತ ಇವತ್ತಿನವರೆಗೆ ಬರೀ ಡೇಟ್ ತೋತಾ ಮುಂದೆ ಹೋಗ್ತಾ ಇದೆ. ಮುಂದಂತ 2026 ಇದಕ್ಕೆ ನ್ಯಾಯ ಸಿಗ್ತದೆ ಇವರೆಲ್ಲರಿಗೂ. ಅದು ಇವರೆಲ್ಲರೂ ಸುಳ್ಳರ ಒಳಗೆ ಬೀಳ್ತಾರ ಅನ್ನೋ ಸಹಿತ ಮತ್ತೊಂದು ಮಜ್ಜರಲ್ಲಿ ಚಿಂತನೆ ಆಗಿದೆ ಇವತ್ತು. ಯಾಕಂತಂದ್ರೆ ಈ ಸುಳ್ಳುದಾರರು ಅಥವಾ ಈ ದೂರದಾರರು ಅಥವಾ ಈ ಒಂದು ನಮ್ಮ ಏನು ಈ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದಾರೆ ಇವರೆಲ್ಲರೂ ಜೈಲಿಗೆ ಹೋಗುವಂಥ ದಿನ ಬರ್ತದನ. ಅಂದ್ರೆ ಸತ್ಯ ಹೇಳಿಕೆ ಹೋಗೋರು ಯಾರಿದ್ದಾರೆ ಅವ್ರಿಗೆ ಎಚ್ಚರಲ್ಲೇ ಇರಬೇಕಾಗಿದಂತ. ವಿಸಲ್ ಬ್ಲೋ ಮಾಡಿದ್ರೆ ನೀವು ಅಪರಾಧಿ ಆಗ್ತೀರಿ ಅನ್ನುವಂಥ ಮೆಸೇಜ್ ಹೋಗ್ಲಿಕ್ಕತ್ತದ. ಇದು ಸರಿನಾ ಎಷ್ಟರ ಮಟ್ಟಿಗೆ? ಇವೆಲ್ಲ ಇವತ್ತು ಯಾಕೆ ಇದೇ ವಿಷಯ ತೆಗೆದುಕೊಂಡಂದ್ರೆ ದಿನದ ಅಂದರೆ ಈ ವರ್ಷದ ಕೊನೆಯ ದಿನದಲ್ಲಾದರೂ ಏನಾದರೂ ಪರಿಹಾರ ಸಿಕ್ಕಿದ್ರೆ ಇಲ್ಲಿವರೆಗೆ ಏನು ಪರಿಹಾರ ಇಲ್ಲ. ಯಾರು ದೂರ ಕೊಟ್ಟಿದ್ರು ಅವರ ಅಪರಾಧಿಗಳಾಗುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅವ್ರ ಮಾತು ಯಾರೂ ಧ್ವನಿ ಕೊಡಿಸ್ತಾ ಇಲ್ಲ. ಆದರೆ ಜನಸಾಮಾನ್ಯರು ಮಾತ್ರ ಎಚ್ಚೆತ್ಕೊಳ್ತಾ ಇದ್ದಾರೆ. ಅದರಲ್ಲೂ ಈ ಹೆಣ್ಣು ಮಕ್ಕಳು ಹೇಗೆ ಹೇಳಿದ್ದಾರೆ, ಜಸ್ಟ್ ಎಲ್ಲರೂ ಹೆಣ್ಮಕ್ಳ ಸಲುವಾಗಿ ಇವತ್ತು ಹೆಣ್ಮಕ್ಳು ಎದ್ದೇಳ್ತಾ ಇದ್ದಾರೆ. ಬೆಳ್ತಂಗಡಲ್ಲಿದೆ ಡಿಸೆಂಬರ್ 16ಕ್ಕೆ ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನು ಮಾಡಿದರು. ಕೊಂದವರು ಯಾರು ಅಂತೇಳಿ. ಅದು ಇನ್ನೂ ಮುಂದುವರೆದದ. ಅದಕ್ಕೆ ಮತ್ತೆ ಉತ್ತರ ಕೊಡೋ ಪ್ರಯತ್ನ ಮಾಡಿದರು. ನಮ್ಮ ಗೋಧಿ ಮೀಡಿಯಾ ಆಗಿರ್ಬೋದು ಮತ್ತು ಧರ್ಮಸ್ಥಳದ ಮೀಡಿಯಾ ಆಗಿರ್ಬೋದು ಏನೋ ಉತ್ತರ ಕೊಡಿ ಪ್ರಯತ್ನ ಮಾಡಿದರು. ಎಲ್ಲ ಕಡೆ ಆಗ್ತಾವಲ್ರಿ, ಇಲ್ಲಿ ಎಷ್ಟಾಗಿದ್ದಾವೆ ನಾವು ಉತ್ತರ, ಈ ರೀತಿಯಾಗಿ ಉತ್ತರ ಕೊಡ್ಲಿಕ್ಕೆ ಹಚ್ಚಿದ್ರು. ಆದರೆ ಎಲ್ಲ ಕಡೆ ಆಗ್ಯದಾವೆ ಇಲ್ಲ ಅಂತೆಲ್ಲ, ಇಲ್ಲಿ ಯಾಕೆ ಆಗ್ತಾ ಇದ್ದಾವೆ ಅನ್ನೋದು ಕೇಳೋ ಹಕ್ಕಿಲ್ವಾ? ಈ ಎಲ್ಲ ನೆಲೆಗಟ್ಟಿನಲ್ಲೇ ಈ ಕಳೆದ ವರ್ಷ ಇಲ್ಲಿ ಜನರಿಗೆ ಅಂದರೆ ಧರ್ಮಸ್ಥಳದ ಜನರಿಗೆ ಅಲ್ಲಿ ಅನ್ಯಾಯಕ್ಕೊಳಂಥ ಜನರಿಗೆ ನ್ಯಾಯ ಸಿಗಲಿಲ್ಲ ಅನ್ನೋದು ಮಾತ್ರ ಸತ್ಯ ಇಲ್ಲಿವರೆಗೆ. ಇನ್ನು 2026 ನ್ಯಾಯ ಸಿಗ್ತದನ ಅದು ಗ್ಯಾರಂಟಿ ಇಲ್ಲ. ಯಾಕಂದರೆ 13 ವರ್ಷಗಳಿಂದ ಆದಷ್ಟು ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಇವೆಲ್ಲದಕ್ಕೂ ಕೊಡಿಸ್ಲಿಕ್ಕೆ ಆಗ್ತದನ? ಯಾವ SIT ಮೂಲಕ 20 ವರ್ಷಗಳಲ್ಲಿ ಆದಂಥ ಒಂದು ದೌರ್ಜನ್ಯದ ಅಥವಾ ಅಪರಾಧ ತಗೊಂಡು ಹೋದಂಥ ಅನೇಕ ಜನ ಸತ್ತಂಥ ಅಸಹ ಸಾವುಗಳಿಗೆ ಇವತ್ತಿನವರೆಗೂ ಉತ್ತರ ಸಿಗ್ತಾ ಇಲ್ಲ. ಇದನ್ನು ಮಾಡಿದವ್ರು ಯಾರು ಗೊತ್ತಾಗ್ತಲ್ಲ, ಯಾರೊಬ್ಬ ಗೊತ್ತಿಲ್ಲ ಅಂದಾಗ ಈ ಎಲ್ಲ ನೆಲೆಯಲ್ಲಿ ಈ ಒಂದು ಮುಂದಿನ ವರ್ಷ ಬರುವ ವರ್ಷದಲ್ಲ ಇವರಿಗೆಲ್ಲ ಯಾರಿಗೆ ನ್ಯಾಯ ಸಿಗಬಹುದು? ಮತ್ತು ಇನ್ನೊಂದು ದೊಡ್ಡ ಪ್ರಕರಣಗಳು ಒಳಗೆ ಬಂದುವಿಲ್ಲ ಬರ್ತಾ ಇದ್ದಾವೆ ಇನ್ನೂ. ಅಂದ್ರೆ ಅಸಹಜ ಸಾವುಗಳನ್ನು ಒಂದೇ ದಿನದಲ್ಲಿ ಅವುಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಅವುಗಳನ್ನು ಏನಪ್ಪ ಅಂದರೆ ಮಣ್ಣು ಕೊಟ್ಟಿದ್ದನ್ನು ಸಹಿತ ಇಲ್ಲಿ ನೋಡಿದ್ದೀವಿ ಒಂದು ದಿನದಲ್ಲಿ. ಅದು ಯಾರು ಏನು ಎಲ್ಲಿಯವರು ಇವ್ರು ಹಿಂದಿಂದವ್ರು ಯಾರು ಯಾವುದೂ ಗೊತ್ತಿಲ್ಲ, ಅನ್ನೋನು ಅಂಥವ್ರು ನಡೆದೋದು. ಅದು ಮತ್ತು ಪ್ರೈವೇಟ್ ಮೆಡಿಕಲ್ ಕಾಲೇಜಲ್ಲ ಅವೆಲ್ಲ ಚಕ್ಕಾಗಿ ನಿರ್ದೋಷಿ ಅವ್ರಿಗೇನಿಲ್ಲ ಆರೋಪ ಅನ್ನೋದು ಇಲ್ಲ ಮುಚ್ಚಾಕಿದಂಥ ಪ್ರಕರಣ ಸಹಿತ ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ 2025 ಈ ಒಂದು ದಿಶೆಯಲ್ಲಿ ಧರ್ಮಸ್ಥಳದ ದಿಶೆಯಲ್ಲಿ ವಿಚಾರ ಮಾಡಿದಾಗ ಸರ್ಕಾರ ಆಗಿರ್ಬೋದು, ವಿರೋಧ ಪಕ್ಷ ಆಗಿರ್ಬೋದು, ವಿರೋಧ ಪಕ್ಷ ಒಂದಲ್ಲ ಎರಡು ಯಾವಾದರೂ ಸಹಿತ ಧರ್ಮಸ್ಥಳದ ವಿರೋಧವಾಗಿ ಒಂದು ಮಾತನಾಡಲಿಲ್ಲ. ಕೊನೆಗೆ ನಮ್ಮ DK ಶಿವಕುಮಾರ್ ಅವರು ಇದೊಂದು ಏನಪ್ಪ ಅಂದರೆ ಷಡ್ಯಂತ್ರ ಅವರು ಏಳಿಗೆಯನ್ನು ಕಾಣಿದವ್ರು ಮಾಡ್ತಾ ಇದ್ದಾರೆ ಅನ್ನೋಂಥ ಮಾತುಗಳನ್ನ ಆರೋಪ ಮಾಡಿದರು. ಹೀಗಾಗಿ ಈ SIT ನೇಮಿಸಿದ್ದು ಇವತ್ತದು ವ್ಯರ್ಥ ಇದ್ದಪ್ಪ ದುಡ್ಡು ಅನ್ನುವಂಥ ಮಾತು, ಏನು ಹುಡುಕಲಿಲ್ಲ ಅನ್ನೋಂಥ ಮಾತು, ಜೊತೆಗೆ ಏನು ಸಿಗಲಿಲ್ಲ ಸಿಕ್ಕ ಎವಿಡೆನ್ಸ್ಗಳೆಲ್ಲ ಅವೆಲ್ಲ ಸಹಜ ಸಾವುಗಳಾಗಿದ್ದಾವೆ ಅನ್ನುವಂಗೆ ಬಿಂಬಿಸುವಂಥ ಪ್ರಯತ್ನ. ಆದರೆ ಇದನ್ನೆಲ್ಲ ದೊಡ್ಡದು ಮಾಡಿ ಸುಳ್ಳು ಆರೋಪ ಮಾಡಿ ನಮ್ಮ ಏನಪ್ಪ ಅಂದ್ರೆ ಈ ಧರ್ಮಸ್ಥಳದ ಏನು ಧರ್ಮಾಧಿಕಾರಿ ಕೆಟ್ಟ ಹೆಸರು ತರುವಂಥ ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಇವೆಲ್ಲ ದೃಷ್ಟಿ ಇಟ್ಟುಕೊಂಡು ಧರ್ಮಸ್ಥಳ ಇನ್ನೂ ಏನಪ್ಪ ಅಂದ್ರೆ ಮತ್ತೆ ಆರಂಭ ಹಂತದಲ್ಲದ ಇಲ್ಲಿಯ ಅನ್ಯಾಯಗಳಿಗೆ ಉತ್ತರ ಸಿಗೋದ್ರಲ್ಲಿ ಸುಲಭ ಇಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ಇದೆ. 2025 ಕೊನೆಯ ದಿನದಿಂದ ಸ್ಪಷ್ಟವಾಗಿ ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ ಇಲ್ಲಿ ಏನಾಗಿದ್ದಾವೆ ದುರಂತಗಳು ದೌರ್ಜನ್ಯಗಳು ಇವುಗಳಿಗೆಲ್ಲ ಉತ್ತರ ಸಿಗ್ತದನ ಅನ್ನುವಂಥ ಇನ್ನೂ ಅನಿಶ್ಚಿತತೆ ಇವತ್ತದ. ಇನ್ನು 2026 ಏನಾಗ್ತದೆ ನೋಡೋಣ, ಏನು ಡೆವಲಪ್ ಆಗ್ತದೆ ಆ ದಿಶೆಯಲ್ಲಿ ಮತ್ತು ವಿಚಾರ ಮಾಡೋಣ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಕೊನೆಯ ದಿನದ ಈ ಕೊನೆಯ ವಿಷಯ ಅಂದರೆ ಆರಂಭದ ವಿಷಯ ಧರ್ಮಸ್ಥಳದ್ದು ಅದು ಯಾವ ರೀತಿಯಾಗಿ ಎಂಡ್ ಆಗ್ಬೋದು, ಅದು ಸಿಗ್ಬೋದು ಅನ್ನೋದನ್ನು ನೀವು ನೋಡೋಣ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಾರ್ದು. 60 ನ್ಯೂಸ್ ಅರ್ಥ ಸಿತಾರದು ಸತ್ಯದ ಕೈಗಂಡಿ ವಂದನೆಗಳು.